ಗಿಡ ಪ್ರತಿಯೊಬ್ಬರಿಗೂ ಚಿರಪರಿಚಯ ಇರುವಂಥದ್ದು. ಹಿಂದೂ ಸಂಸ್ಕೃತಿ ಮತ್ತು ಆಯುರ್ವೇದದಲ್ಲಿ ಔಡಲ ಗಿಡವನ್ನು ಅತ್ಯಂತ ಪವಿತ್ರ ಹಾಗೂ ಔಷಧೀಯ ಗುಣಗಳಿರುವ ದೈವಿಕ ಶಕ್ತಿಯುಳ್ಳ ಸಸ್ಯವೆಂದು ಪರಿಗಣಿಸಲಾಗಿದೆ. ಇದನ್ನು ಗಂಧರ್ವ ಹಸ್ತ ಅಂತಲೂ ಕೂಡ ಕರೀತಾರೆ. ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಧನಾತ್ಮಕ ಸ್ಪಂದನೆಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಹಾಗೆಯೇ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವ ಶಿವನ ಆರಾಧನೆಗೆ ಈ ಔಡಲ ಗಿಡದ ಬೇರು ಮತ್ತು ಎಲೆಗಳನ್ನು ಶಿವನ ಪೂಜೆಯಲ್ಲಿ ವಿಶೇಷವಾಗಿ ಬಳಸಲಾಗುತ್ತೆ. ಇದು ಶಿವನ ಅನುಗ್ರಹವನ್ನು ತರುತ್ತದೆ. ಹಾಗೆಯೇ ಗ್ರಹ ದೋಷವನ್ನು ಕೂಡ ನಿವಾರಣೆ ಮಾಡುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗಿಡವನ್ನು ಮನೆಯ ಬಳಿ ಅಥವಾ ತೋಟದಲ್ಲಿ ಇಡುವುದರಿಂದ ಶನಿ ಹಾಗೂ ಇತ್ಯಾದಿ ಗ್ರಹ ದೋಷಗಳು ಪರಿಹಾರವಾಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಹಾಗೆಯೇ ನಕಾರಾತ್ಮಕ ಶಕ್ತಿಯನ್ನು ನಿವಾರಣೆ ಕೂಡ ಮಾಡುತ್ತೆ. ಮನೆಯ ಸುತ್ತ ಔಡಲ ಗಿಡ ಇರುವುದು ಕೆಟ್ಟ ದೃಷ್ಟಿ ಮತ್ತು ದುಷ್ಟಶಕ್ತಿಗಳ ಪ್ರಭಾವವನ್ನು ತಡೆಯುತ್ತದೆ. ಹಾಗೆಯೇ ಈ ಔಡಲ ಗಿಡದ ಒಂದು ಔಷಧಿ ಗುಣಗಳನ್ನು ನೋಡೋಂಥದ್ದಾದರೆ ಇದು ಪ್ರಾಕೃತಿಕ ಶಕ್ತಿವಾತ ರೋಗಗಳ ನಾಶವನ್ನು ಮಾಡುತ್ತೆ. ಯಾವ ರೀತಿ ಅಂದರೆ ಆಯುರ್ವೇದದಲ್ಲಿ ಔಡಲ ಎಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ಮತ್ತು ಬೇರನ್ನು ವಾತ ಸಂಬಂಧಿ ನೋವುಗಳು ಹಾಗೂ ಕೀಲು ನೋವು ನಿವಾರಿಸುವ ದೈವಿಕ ಔಷಧಿಯಂತೆ ಬಳಸಲಾಗುತ್ತೆ. ಹಾಗೆಯೇ ಈ ಎಲೆಗಳನ್ನು ನೋಡಿದಾಗ ಪಂಚಂಗುಲಿ ರೂಪ ಇರೋದ್ರಿಂದ ಇದರ ಎಲೆಗಳು ಕೈಯ ಬೆರಳುಗಳಂತೆ ಇರುವುದರಿಂದ ಇದನ್ನು ಪ್ರಕೃತಿಯ ವಿಶೇಷ ಸೃಷ್ಟಿ ಹಾಗೂ ಪವಿತ್ರ ಸಂಕೇತವೆಂದು ಕಾಣಲಾಗುತ್ತೆ. ಇದಿಷ್ಟೇ ಅಲ್ಲ, ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಎಲೆಯನ್ನು ಬಳಸಿ ಯಾವ ರೀತಿ ಸಡನ್ನಾಗಿ ನಾವು ತಲೆನೋವನ್ನು ನಿವಾರಣೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಇದು ಹರಳೆಲೆ ಪ್ರತಿಯೊಬ್ಬರಿಗೂ ಚಿರಪರಿಚಯ ಇರುವಂಥದ್ದು. ಹಳ್ಳಿ ಕಡೆ ಹರಳೆಲೆ ಅಂತಾರೆ, ಕೆಲವೊಂದು ಕಡೆ ಔಡಲ ಗಿಡ ಅಂತ ಕರೀತಾರೆ. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ಒಂದು ದೊಡ್ಡದಾದಂತಹ ಎಲೆಯನ್ನು ನಾನು ತೊಗೊಂಬಂದಿದ್ದೀನಿ. ಈಗ ಇದಕ್ಕೆ ನಾವು ರಾಗಿ ಹಸಿಟ್ಟನ್ನು ತೊಗೊಂಬಂದು ಮಿಕ್ಸ್ ಮಾಡಿ ಬೇಕಾದರೂ ಇದಕ್ಕೆ ಇದ್ರಲ್ಲಿ ಸೆಂಟ್ರಲ್ಲಿ ಇಕ್ಬಿಟ್ಟು ತಲೆ ಮೇಲೆ ಹಾಕ್ಕೊಬೋದು. ಅಥವಾ ಅದಷ್ಟೆಲ್ಲ ಟೈಮ್ ಇಲ್ಲ ಅಂತಂದರೆ ಮನೆಯಲ್ಲಿ ಸಾಮಾನ್ಯವಾಗಿ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಇದ್ದೇ ಇರುತ್ತೆ. ನೋಡಿ, ಇದು ಹರಳೆಣ್ಣೆ. ಇದೇ ಒಂದು ಗಿಡದ ಬೀಜಗಳಿಂದ ತಯಾರು ಮಾಡಿರುವಂತಹ ಒಂದು ಹರಳೆಣ್ಣೆ. ಇದು ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ನೀವು ಮನೆಯಲ್ಲೇ ರೆಡಿ ಮಾಡಿದ್ರೂ ಪರವಾಗಿಲ್ಲ. ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆಯನ್ನು ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ. ಜಸ್ಟ್ ನೋಡಿ, ಈ ಒಂದು ಎಲೆಯ ಒಂದು ಸೆಂಟ್ರಕ್ಕೆ ನೋಡಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಇನ್ನು ಸ್ವಲ್ಪ ಹಾಕ್ತೀನಿ. ನೋಡಿ, ಈ ರೀತಿ ಸ್ವಲ್ಪ ಒಡ್ಸಾಗಿ ಎಣ್ಣೆಯನ್ನು ಹಾಕಿಬಿಟ್ಟು ಇದನ್ನು ಏನಿಲ್ಲ, ಜಸ್ಟ್ ಈ ಎಲೆಯನ್ನು ನಮ್ಮ ತಲೆಯ ಒಂದು ಸುಳಿ ಭಾಗವನ್ನು ನೋಡಿ ತಲೆಯ ಭಾಗದ ಒಂದು ಸುಳಿ ಭಾಗಕ್ಕೆ ಹಾಕೋದ್ರಿಂದ ತಲೆನೋವು ಕೇವಲ ಅರ್ಧ ಗಂಟೆಯಲ್ಲಿ ಕಡಿಮೆ ಆಗೋಗುತ್ತೆ. ಹಾಗೆಯೇ ಅರೆ ತಲೆನೋವಿದೆ, ತಲೆ ತುಂಬ ನೋವ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಈ ಎಲೆಯನ್ನು ತಲೆ ಮೇಲೆ ಹಾಕ್ಕೊಂಡ್ರೆ ಸಾಕು, ಸುಮಾರು ಒಂದು ಅರ್ಧ ಗಂಟೆಯಲ್ಲಿ ತಲೆನೋವು ಮಾಯ ಆಗೋಗುತ್ತೆ. ನಂತರ ನೀವು ಸ್ನಾನ ಆದರೂ ಮಾಡ್ಬೋದು ಅಥವಾ ಸ್ನಾನ ಮಾಡದೇ ಬೇಕಾದರೂ ಇರ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಹರಳೆಣ್ಣೆಯನ್ನು ಸಾಮಾನ್ಯವಾಗಿ ತಲೆಗೆಲ್ಲ ಅಂದರೆ ಉಷ್ಣಾಂಶವನ್ನು ನಿವಾರಣೆ ಮಾಡೋದಕ್ಕೆ ಕೂಡ ನಾವು ಬಳಸ್ತೀವಿ. ಸಾಮಾನ್ಯವಾಗಿ ಪ್ರತಿದಿನನಿತ್ಯ ಹರಳೆಣ್ಣೆಯನ್ನು ತಲೆಗೆ ಹಚ್ಚೋದ್ರಿಂದ ನೀವು ಬೇಕು ಅಂದರೆ ಸ್ನಾನ ಮಾಡಿರಿ ಅಥವಾ ಮಾಡದೇ ಇದ್ದರೂ ಪರವಾಗಿಲ್ಲ, ಯಾವುದೇ ರೀತಿ ತೊಂದರೆ ಇಲ್ಲ. ನೋಡಿ, ಇದನ್ನು ತಲೆಯ ಮೇಲೆ ಹಾಕ್ಕೊಳ್ಳೋದ್ರಿಂದ ತಲೆನೋವು ಆದಷ್ಟು ಬೇಗನೆ ಕಡಿಮೆ ಆಗೋಗುತ್ತೆ. ನೋಡ್ಬೋದು ನೀವು, ನಾನು ತಲೆಯ ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೇನೆ ಮತ್ತೊಂದು ಎಲೆಯನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಟೈಟಾಗಿ ಬಟ್ಟೆಯನ್ನು ಕಟ್ಬಿಡಿ. ಇದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಈ ಒಂದು ಔಡಲ ಗಿಡದಲ್ಲಿ ದೈವಿಕ ಶಕ್ತಿಯನ್ನು ಹೊಂದಿದೆ, ಹಾಗೆಯೇ ಅಮೂಲ್ಯವಾದ ಔಷಧಿ ಗುಣವನ್ನು ಹೊಂದಿದೆ ಅಂತ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟವಾಗಿದ್ದರೆ, ನಿಮಗೆ ಅನುಕೂಲಕರವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ಗಿಡಮೂಲಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.